RSS ಅನ್ನು ಟಾರ್ಗೆಟ್ ಮಾಡ್ತಾರೆ. ಅದು ಸುದ್ದಿಯಲ್ಲಿರಲಿಕ್ಕೆ ವಿಚಾರ ಮಾತಾಡಬೇಕು, ವೈಯಕ್ತಿಕವಾಗಿ ಹೋಗೋಕ್ಕಿಂತ ಯಾವುದು ತಪ್ಪು ಒಪ್ಪುಗಳ ನಿಲುವುಗಳ ಸ್ಪಷ್ಟತೆ ಹೇಳಬೇಕು. ಯಾವ ಕೆಲಸದಲ್ಲಿ ಏನು ದೋಷ ಇದೆ ಆ ದೋಷ ಆಧಾರಿತವಾಗಿ ಮಾತಾಡೋಂಥದ್ದು ಮಾಡಬೇಕು. ಯಾವುದೇ ತೇಜೋವಧೆ ಮಾಡೋಂಥದ್ದು ಅಥವಾ ಒಂದು ಅವಮಾನ ಮಾಡೋಂಥದ್ದು ಅಥವಾ ಒಂದು ಕೆಟ್ಟ ಹೇಳಿಕೆಗಳನ್ನು ಕೊಡುವಂಥದ್ರಿಂದ ದೂರ ಬರಬೇಕು. ಎಲ್ಲ ಸಂಘಟನೆಗಳು ಇರ್ತವೆ, ಆದರೆ ಒಳ್ಳೆಯ ಉದ್ದೇಶದಲ್ಲಿ ಇವತ್ತು ಒಳ್ಳೆಯ ಹೇಳಿಕೆಗಳು ಕೊಡುವಂಥ ಪ್ರಯತ್ನಗಳು ಮಾಡಬೇಕು. ಸುಮ್ಮನೆ ಏನೋ ಒಂದು ರಾಜಕೀಯ ಪ್ರೇರಿತವಾಗಿ ಮಾತಾಡೋದಲ್ಲ, ವಿಚಾರ ಆಧಾರಿತವಾಗಿ ಮಾತಾಡುವಂಥದ್ದು ಮಾಡಬೇಕು. ಇಂಥ ಹೇಳಿಕೆಗಳನ್ನು ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ. ಇಂಥ ಹೇಳಿಕೆಗಳಿಂದ ಆಚೆ ಬರಬೇಕು. ಒಳ್ಳೆಯ ಯೋಚನೆ, ಒಳ್ಳೆಯ ಕಲ್ಪನೆ, ಸಮಾಜ ಕಟ್ಟುವಂಥದ್ದು, ಅವರವರ ಅವಧಿಗಳಲ್ಲಿ ಅವರವರ ಸ್ಥಾನದಲ್ಲಿ ಏನು ಮಾಡಿದ್ರು, ಯಾವ ರೀತಿ ನಡ್ಕೊಂಡ್ರು, ಏನು ಮಾಡಿದ್ರು, ಅಧಿಕಾರದ ಅಮಲಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಅಧಿಕಾರ ಅಮಲಲ್ಲಿ ಜನಪರವಾಗಿ ಮಾಡೋದು ಬದಲು ತಮ್ಮ ಶ್ರೇಯ ಅಭಿವೃದ್ಧಿಗಳು, ತಮ್ಮ ಶ್ರೇಯಸ್ಸು, ತಮ್ಮ ಆರೈಕೆ ಇವನ್ನ ಮಾಡಿಕೊಂಡು ಜನಪರವಾಗಿ ಕೆಲಸವನ್ನು ಮಾಡದೆ ಜನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿರೋಂಥ ವ್ಯಕ್ತಿಗಳು ಇವತ್ತೇನು ಪ್ರಸ್ತುತವಾಗಿ ಮಾತಾಡುವಂಥದ್ದು ಏನೂ ಇಲ್ಲ.